Molecular spectroscopy, instrumentation. It involves 3 major steps. ಮೊದಲದು ಸ್ಯಾಂಪಲ್ ಇಂದ ಪಾಸಿಟಿವ್ ಚಾರ್ಜ್ಡ್ ಬೀಮ್ನ ಜನರೇಟ್ ಮಾಡೋದು. ನೆಕ್ಸ್ಟ್ ಸೆಪರೇಷನ್ ಆಫ್ ಅಯಾನ್ಸ್ ಅಕಾರ್ಡಿಂಗ್ ಟು ದ ಎಂಬೈಸರ್ ವ್ಯಾಲ್ಯೂ ಮೇಲೆ ಸೆಪರೇಟ್ ಮಾಡ್ತೀವಿ ಅಯಾನ್ಸ್ನ. ನೆಕ್ಸ್ಟ್ ರಿಲೇಟಿವ್ ಅಬಂಡೆನ್ಸ್ನ ರೆಕಾರ್ಡ್ ಮಾಡ್ತೀವಿ. ರಿಲೇಟಿವ್ ಅಬಂಡೆನ್ಸ್ ಇಸ್ ಸಮಥಿಂಗ್ ಬಟ್ ಎಷ್ಟು ಪ್ರಮಾಣದಲ್ಲಿ ಅಯಾನ್ಸ್ ಜನರೇಟ್ ಆಗಿದೆ ಅಂತ. ಇದು ಇನ್ಸ್ಟ್ರುಮೆಂಟೇಷನು. ಫಸ್ಟು ವೇಪರೈಸೇಷನ್ ಮಾಡ್ತೀವಿ. ಯಾವುದೇ ಮಾಲಿಕ್ಯೂಲ್ ಇದ್ರೂ ವೇಪರೈಸೇಷನ್ ಮಾಡಿ ನೆಕ್ಸ್ಟ್ ಸ್ಲಿಟ್ ಎ, ನೆಕ್ಸ್ಟ್ ಅಯನೈಸೇಷನ್ ಆಗುತ್ತೆ. ಸ್ಲಿಟ್ ಬಿನಲ್ಲಿ ಡಿಫ್ಲೆಕ್ಷನ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ನೆಕ್ಸ್ಟು ನೆಕ್ಸ್ಟ್ ಡಿಟೆಕ್ಟರ್, ನೆಕ್ಸ್ಟ್ ಆ್ಯಂಪ್ಲಿಫಿಕೇಷನು, ನೆಕ್ಸ್ಟು ಚಾರ್ಟ್ ರೆಕಾರ್ಡರ್. ಇದು ಹೇಗಾಗುತ್ತೆ ಅಂತ ಹೇಳ್ತೀನಿ ಈಗ. ಫಸ್ಟು ಸ್ಯಾಂಪಲ್ ಇನ್ಲೆಟ್ ಅಂದರೆ ನಾವು ಸ್ಯಾಂಪಲ್ನ ಇನ್ಸರ್ಟ್ ಮಾಡಬೇಕಾದ್ರೆ 3 ಮೇಜರ್ ರಿಕ್ವೈರ್ಮೆಂಟ್ಸ್. ಏನು ರಿಕ್ವೈರ್ಮೆಂಟ್ ಅಂದರೆ ಸ್ಯಾಂಪಲ್ ಲೆವೆಲ್ ವೇಪರ್ ಫೇಸಲ್ಲಿ ಇರಬೇಕು. ಅಯನೈಸೇಷನ್ಗೆ ಅದು ಈಸಿಯಾಗಿರುತ್ತೆ. ವೇಪರೈಸೇಷನ್ ಆಗುವಾಗ ಥರ್ಮಲ್ ಡಿಕಂಪೋಸಿಷನ್ ಆಗಬಾರ್ದು. ನೆಕ್ಸ್ಟ್ ಸ್ಪೆಕ್ಟ್ರೋಮೀಟ್ರಲ್ಲಿ ಇನ್ಸರ್ಟ್ ಮಾಡುವಾಗ ವೇಪರ್ನ ಪ್ರೆಷರ್ ಯಾವಾಗಲೂ ಸ್ಪೆಕ್ಟ್ರೋಮೀಟ್ರಲ್ಲಿ ಕಮ್ಮಿ ಇರಬೇಕು. ದ ಟೈಪ್ ಆಫ್ ಇನ್ಲೆಟ್ ಡಿಪೆಂಡ್ಸ್ ಆನ್ 2 ಫ್ಯಾಕ್ಟರ್ಸ್, ನೇಚರ್ ಆಫ್ ದಿ ಸ್ಯಾಂಪಲ್ ಮತ್ತು ಥರ್ಮಲ್ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲು. ಈ ಮಾಲಿಕ್ಯೂಲು 300 ಡಿಗ್ರಿ ಸೆಲ್ಸಿಯಸ್ವರೆಗೂ ಮಾಡರೇಟ್ ವೇಪರ್ ಪ್ರೆಷರಲ್ಲಿ ಇದ್ದರೆ ಅದನ್ನ ಆ್ಯಂಪ್ಯೂಲ್ ಒಳಗೆ ಇನ್ಸರ್ಟ್ ಫಸ್ಟು ಪ್ಲೇಸ್ ಮಾಡ್ತೀವಿ. ನಥಿಂಗ್ ಬಟ್ ಆ್ಯಂಪ್ಯೂಲ್ ಈಸ್ ನಥಿಂಗ್ ಬಟ್ ಅ ಕಂಟೈನರ್. ಅಲ್ಲಿಂದ ರಿಸರ್ವಾಯರ್ಗೆ ಕನೆಕ್ಟ್ ಮಾಡ್ತೀವಿ. ರಿಸರ್ವಾಯರಿಂದ ಅಯನೈಸೇಷನ್ ಚೇಂಬರ್ಗೆ ಕನೆಕ್ಟ್ ಮಾಡ್ತೀವಿ. ಆ್ಯಂಪ್ಯೂಲ್ನ ಹೀಟ್ ಅಥವಾ ಕೂಲ್ ಮಾಡಿ ವೊಲಟೈಲೈಸೇಷನ್ನ ಕಂಟ್ರೋಲ್ ಮಾಡ್ತೀವಿ. ಸ್ಯಾಂಪಲ್ಲು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಆಗಿದ್ರೆ, ಸಾಲಿಡ್ ಆಗಿದ್ರೆ ಡೈರೆಕ್ಟ್ಲಿ ಇನ್ಸರ್ಟ್ ದ ಅಯನೈಸೇಷನ್ ಚೇಂಬರ್ಗೆ ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀವಿ. ಯಾವುದೇ ರೀತಿ ರಿಸರ್ವಾಯರ್ ಆಗಲಿ ಆ್ಯಂಪ್ಯೂಲ್ ಆಗಲಿ ಅವಶ್ಯಕತೆ ಇಲ್ಲ. ಇದರ ವೊಲಟೈಲೇಷನ್ನ ಕಂಟ್ರೋಲ್ಡ್ ಬೈ ಹೀಟಿಂಗ್ ದ ಪ್ರೋಬ್ ಟಿಪ್. ಸಾಲಿಡ್ ಸ್ಯಾಂಪಲ್ದ ಪ್ರೋಬ್ ಟಿಪ್ನ ಹೀಟ್ ಮಾಡಿ ವೊಲಟೈಲೇಷನ್ನ ಕಂಟ್ರೋಲ್ ಮಾಡ್ತೀವಿ. ಗ್ಯಾಸ್ ಆಗಿದ್ರೆ ಸಿಂಪ್ಲಿ ಟ್ರಾನ್ಸ್ಫರಿಂಗ್ ದ ಫ್ರಮ್ ಕಂಟೈನರ್ ಟು ರಿಸರ್ವಾಯರ್. ಕಂಟೈನರಿಂದ ರಿಸರ್ವಾಯರ್ಗೆ ಸಿಂಪ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು ಲಿಕ್ವಿಡ್ ಆಗಿದ್ರೆ ಇನ್ಸರ್ಟೆಡ್ ಬೈ ಇಂಜೆಕ್ಟ್ ಮಾಡ್ತೀವಿ. ಸಿರೆಂಜ್ ಮುಖಾಂತರ ಇಂಜೆಕ್ಟ್ ಮಾಡ್ತೀವಿ. ಗ್ಯಾಸ್ ಕ್ರೊಮ್ಯಾಟೋಗ್ರಫಿಲಿ ಹೇಗೆ ಮಾಡ್ತೀವಿ ಹಾಗೆ. ನೆಕ್ಸ್ಟು ವೇಪರ್ ಆಗಿರುವಂಥ ಸ್ಯಾಂಪಲ್ನ ಸ್ಲಿಟ್ ಎಗೆ ಪಾಸ್ ಮಾಡ್ತೀವಿ. ಸ್ಲಿಟ್ ಎ ಇಸ್ ನಥಿಂಗ್ ಬಟ್ ಅಯನೈಸೇಷನ್ ಚೇಂಬರ್ ಅಂತ ಕರಿತೀವಿ. ಇದರಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ. ಟಂಗ್ಸ್ಟನ್ ಫಿಲಮೆಂಟಿಂದ ಎನರ್ಜೆಟಿಕ್ ಎಲೆಕ್ಟ್ರಾನ್ ಲಿಬರೇಟ್ ಆಗುತ್ತೆ. ಎನರ್ಜೆಟಿಕ್ ಎಲೆಕ್ಟ್ರಾನ್ ಎನರ್ಜಿ 70 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಮಿನಿಮಮ್ ಎನರ್ಜಿ ರಿಕ್ವೈರ್ಡ್ ಟು ಅಯನೈಸ್ ಎನ್ ಆಟಮ್. ಮಿನಿಮಮ್ ಎನರ್ಜಿ ಎಷ್ಟು ಬೇಕು ಅಯನೈಸೇಷನ್ ಮಾಡೋಕ್ಕೆ ಮಾಲಿಕ್ಯುಲರ್ ಆಟಮ್ನ, ಅಂದರೆ ಅಯನೈಸೇಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಮೊದಲು ಈ ಎನರ್ಜೆಟಿಕ್ ಎಲೆಕ್ಟ್ರಾನ್ನ ವೇಪರ್ ಪ್ರೆಷರ್ ಜೊತೆ ಬಂಬಾರ್ಡ್ ಮಾಡ್ತೀವಿ. ಆಗ ಅಯನೈಸೇಷನ್ ಆಗುತ್ತೆ. ನಥಿಂಗ್ ಬಟ್ ಲಾಸ್ ಆಫ್ 1 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತದೆ. ಹಾಗಾದು ಮಾಲಿಕ್ಯುಲರ್ ಅಯಾನ್ ಆಗುತ್ತೆ. ನಥಿಂಗ್ ಪಾರ್ಟೆಂಟ್ ಅಯಾನ್ ರ್ಯಾಡಿಕಲ್ ಆಗಿರುತ್ತೆ. ಅದಕ್ಕೆ 10 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಸಾಕು. ಆದರೆ ಇದು ಫ್ರಾಗ್ಮೆಂಟೇಷನ್ ಆಗಿರಲ್ಲ. ನೆಕ್ಸ್ಟ್ ಎಕ್ಸ್ಟ್ರಾ ಎನರ್ಜಿ ಏನಿರುತ್ತೆ ಅದು ಅಡಿಷ್ನಲ್ ಎನರ್ಜಿ, ಅದು ಫ್ರಾಗ್ಮೆಂಟೇಷನ್ ಕ್ರಿಯೇಟ್ ಮಾಡುತ್ತೆ. ಫ್ರಾಗ್ಮೆಂಟೇಷನ್ ಆಗುವಾಗ ಪಾಸಿಟಿವ್ ಚಾರ್ಜ್ ಅಯಾನ್ ಮತ್ತು ನ್ಯೂಟ್ರಲ್ ಆರ್ ರ್ಯಾಡಿಕಲ್ನ ಜನರೇಟ್ ಮಾಡುತ್ತೆ. ಪಾಸಿಟಿವ್ ಅಯಾನ್ ಮಾತ್ರ ಡಿಟೆಕ್ಟ್ ಆಗುತ್ತೆ. ನ್ಯೂಟ್ರಲ್ ಆರ್ ರ್ಯಾಡಿಕಲ್ ಈಸ್ ನಾಟ್ ಡಿಟೆಕ್ಟೆಡ್ ಇನ್ ದ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ನೆಕ್ಸ್ಟ್ ಪಾಸಿಟಿವ್ ಅಯಾನ್ಸು ಜನರೇಟ್ ಆಗಿರೋದು ಸ್ಲಿಟ್ ಬಿಗೆ ಪಾಸ್ ಮಾಡ್ತೀವಿ. ಸ್ಲಿಟ್ ಬಿನಲ್ಲಿ ರಿಪೆಲ್ಲರ್ ಪೊಟೆನ್ಷಿಯಲ್ನ ಅಪ್ಲೈ ಮಾಡ್ತೀವಿ. ಏನಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಪಾಸಿಟಿವ್ ಅಯಾನ್ಸ್ನ ಆಕ್ಸಲರೇಟ್ ಮಾಡೋಕ್ಕೆ, ಟು ಹ್ಯಾವ್ ಸೇಮ್ ಕೈನೆಟಿಕ್ ಎನರ್ಜಿ ಸೇಮ್ ಇರಲಿ ಅಂತ ನಾವು ಇದನ್ನ ಕೈನೆಟಿಕ್ ಎಲ್ಲ ಒಂದೇ ಕೈನೆಟಿಕ್ ಎನರ್ಜಿಯಲ್ಲಿ ಮೂವ್ ಆಗಲಿ ಅಂತ ಆಕ್ಸಲರೇಟ್ ಮಾಡ್ತೀವಿ. ಈ ಆಕ್ಸಲರೇಟ್ ಆಗಿರೋದನ್ನ ಮಾಸ್ ಅನಲೈಸರ್ಗೆ ಪಾಸ್ ಮಾಡ್ತೀವಿ. ಮಾಸ್ ಅನಲೈಸರಲ್ಲಿ ಪಾಸಿಟಿವ್ ಅಯಾನ್ಸ್ ಮೂವ್ಸ್ ಇಂದ ಹೈ ವೆಲಾಸಿಟಿಲಿ ಮೂವ್ ಆಗ್ತಿರುತ್ತೆ. ಇಲ್ಲೇ ಡಿಫ್ರೆನ್ಷಿಯೇಟ್ ಮತ್ತು ಸೆಪರೇಟ್ ಆಗೋದು ಬೇಸ್ ಅಕಾರ್ಡಿಂಗ್ ಟು ದ ಎಂಬೈಸರ್ ವ್ಯಾಲ್ಯೂ. ಎಲೆಕ್ಟ್ರೋಮ್ಯಾಗ್ನೆಟ್ ಡಿಫ್ಲೆಕ್ಷನ್ ಕ್ಯಾರಿಯೇಟ್ ಮಾಡುತ್ತೆ. ಈ ಡಿಫ್ಲೆಕ್ಷನ್ನಿಂದ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಲೈಟರ್ ಅಯಾನ್ಸ್ ಜಾಸ್ತಿ ಡಿಫ್ಲೆಕ್ಟ್ ಆದರೆ, ಹೆವಿಯರ್ ಅಯಾನ್ಸ್ ಲೆಸ್ ಡಿಫ್ಲೆಕ್ಟ್ ಆಗುತ್ತೆ. ನಥಿಂಗ್ ಬಟ್ ಹೆವಿಯರ್ ಅಯಾನ್ಸ್ ಅಂದರೆ ಜಾಸ್ತಿ ಎಂಬೈಸರ್ ವ್ಯಾಲ್ಯೂ ಇರುವಂಥದ್ದು, ಮಾಸ್ ಜಾಸ್ತಿ ಅಂತ. ಲೈಟರ್ ಅಂದರೆ ಎಂಬೈಸರ್ ಕಮ್ಮಿ ಇದೆ ಅಂತ. ನಂಬರ್ ಆಫ್ ಪಾಸಿಟಿವ್ ಚಾರ್ಜಸ್ ಇನ್ಕ್ರೀಸ್ ಆದಷ್ಟು ನಮ್ಮ ಅಮೌಂಟ್ ಆಫ್ ಡಿಫ್ಲೆಕ್ಷನ್ ಜಾಸ್ತಿ ಇರುತ್ತೆ. ನಥಿಂಗ್ ಬಟ್ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ನೆಕ್ಸ್ಟು ಅಯಾನ್ ಡಿಟೆಕ್ಟರ್. ಇವಾಗ ಡಿಫ್ರೆನ್ಷಿಯೇಟ್ ಆಗಿರೋದು ನೆಕ್ಸ್ಟು ಮಾಸ್ ಅನಲೈಸರಲ್ಲಿ ಡಿಫ್ರೆನ್ಷಿಯೇಟ್ ಆಗಿರುವಂಥದ್ದು ಕಲೆಕ್ಟಿಂಗ್ ಸ್ಲಿಟ್ಗೆ ಪಾಸಾಗಿ ಕಲೆಕ್ಟಿಂಗ್ ಸ್ಲಿಟ್ಟಿಂದ ಡಿಟೆಕ್ಟರ್ ಮೇಲೆ ಬೀಳುತ್ತೆ. ಡಿಟೆಕ್ಟರಲ್ಲಿ ಎಲೆಕ್ಟ್ರಿಕಲಿ ಅಥವಾ ಫೋಟೋಗ್ರಫಿಕಲಿ ಡಿಟೆಕ್ಟ್ ಮಾಡುತ್ತೆ. ಹೇಗೆಂದರೆ ಅಲ್ಲೊಂದು ಮೆಟಲ್ ಬಾಕ್ಸ್ ಇರುತ್ತೆ. ಮೆಟಲ್ ಬಾಕ್ಸ್ ಮೇಲೆ ಪಾಸಿಟಿವ್ ಚಾರ್ಜ್ ಅಯಾನ್ಸ್ ಫಾಲ್ ಆದಾಗ ಬಿದ್ದಾಗ
ಪಾಸಿಟಿವ್ ಚಾರ್ಜಸ್ಸು ಚಾರ್ಜ್ಡ್ ಅಯಾನ್ಸು ಮೆಟಲ್ ಬಾಕ್ಸ್ನಲ್ಲಿರೋ ಎಲೆಕ್ಟ್ರಾನ್ಸ್ನ ಅಬ್ಸರ್ವ್ ಮಾಡಿಕೊಂಡು ನ್ಯೂಟ್ರಲೈಸ್ ಆಗುತ್ತೆ. ನಥಿಂಗ್ ಬಟ್ ಎಲೆಕ್ಟ್ರಾನ್ ಜಂಪಿಂಗ್ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ ಫ್ಲೋ ಆಗುವಾಗ ಫ್ಲೋ ಆಫ್ ಕರೆಂಟ್ನ ಆ್ಯಂಪ್ಲಿಫೈ ಮಾಡಿ, ನಥಿಂಗ್ ಬಟ್ ಫ್ಲೋ ಆಫ್ ಕರೆಂಟ್, ಎಲೆಕ್ಟ್ರಾನ್ ಫ್ಲೋ ಆಗ್ತದೆ ಅಂದರೆ ಫ್ಲೋ ಆಫ್ ಕರೆಂಟ್, ಅದನ್ನ ಆ್ಯಂಪ್ಲಿಫೈ ಮಾಡಿ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಆಗಿರೋದನ್ನ ಸ್ಪೆಕ್ಟ್ರಮ್ ಮುಖಾಂತರ ನಾವು ಸ್ಟಡಿ ಮಾಡ್ತೀವಿ. ಆ ಸ್ಪೆಕ್ಟ್ರಮ್ಗೆ ಮಾಸ್ ಸ್ಪೆಕ್ಟ್ರಮ್ ಅಂತ ಕರೀತಾರೆ. ದಿಸ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ. ಥ್ಯಾಂಕ್ ಯು.